ಇತ್ತೀಚೆಗೆ ನಾವು KBL ಸಾರಂಗ್ ಅನ್ನೋ ಕಡೆ ಒಂದು ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ ಮಾಡಿದ್ವಿ. ಇದರಲ್ಲಿ ಒಂದು ಬದಲಾವಣೆ ಏನಿತ್ತು ಅಂದ್ರೆ, ಹುಡುಗಿ ಮನೆಯವರು ಮನೆ ಮುಂದೆ ಚಪ್ರ ಹಾಕಿರ್ತೀವಲ್ಲ, ಹಾಗಾಗಿ ಚಪ್ರದ ಪೂಜೆ ಮಾಡಿ ಅಲ್ಲೇ ಮಲ್ನೀರು ಶಾಸ್ತ್ರ ಮಾಡ್ಕೊಳ್ತೀವಿ. ನೀವು ನಮ್ಮ ಮನೆಗೆ ಬಂದು ಮಲ್ನೀರು ಶಾಸ್ತ್ರ ನಡೆಸ್ಕೊಡಿ ಅಂದ್ರು. ಹಾಗಾಗಿ ನಾವು ಅವ್ರ ಮನೆಗೆ ಹೋಗಿ ಚಪ್ರದ ಪೂಜೆ ಮತ್ತು ಮಲ್ನೀರಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿ ಶಾಸ್ತ್ರಗಳನ್ನ ನಡೆಸ್ಕೊಟ್ವಿ. ಅದಾದ ಮೇಲೆ ಹೂವಿಳ್ಯ, ಒರಳುಕಲ್ಲು, ಬೀಸೋಕಲ್ಲಿನ ಶಾಸ್ತ್ರಗಳು ಗಂಜಾಂ ಮಂಟಪದಲ್ಲಿ ಅರೇಂಜ್ ಮಾಡಬೇಕಾಗಿತ್ತು. ಮಲ್ನೀರು ಶಾಸ್ತ್ರ ಮುಗಿದ ತಕ್ಷಣ ಹುಡುಗಿ ಮನೆಯವರು ಸಿದ್ಧವಾಗಿ ಬರೋ ಮೊದಲು ನಾವು ಗಂಜಾಂ ಮಂಟಪಕ್ಕೆ ಹೋಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ವಿ. ಹುಡುಗಿ ಮನೆಯವರು ಬಂದರು. ಮೊದಲು ಒರಳುಕಲ್ಲು, ಬೀಸೋಕಲ್ಲಿನ ಶಾಸ್ತ್ರ ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳಿದ್ರಿಂದ ನಾವು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಬೇಗ ಬೇಗ ಮಾಡಿಟ್ವಿ. ಹಿರಿಯರು ಮುಂದೆ ನಿಂತು ಹುಡುಗಿಯಿಂದ ಬಳೆಗೆ ಪೂಜೆ ಮಾಡಿಸಿ ಒರಳು ಮತ್ತು ಬೀಸೋಕಲ್ಲಿಗೆ ಪೂಜೆ ಮಾಡಿಸಿದ್ರು. ಹಾಗೇನೆ ಮದುವೆಗೋಸ್ಕರ ಸಂಡಿಗೆ ಇಟ್ಟು ಶಾಸ್ತ್ರನೂ ಮುಗೀತು. ಅಷ್ಟರಲ್ಲಿ ನಾವು ಹೂವಿಳ್ಯಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಟ್ವಿ. ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ನಾವೇ ತಗೊಂಡು ಹೋಗಿದ್ವಿ. ಅವರು 7 ಜನಕ್ಕೆ ಹೂವಿಳ್ಯಕ್ಕೆ ಬುಟ್ಟಿಗಳಲ್ಲಿ ಸಿದ್ಧ ಮಾಡೋಕ್ಕೆ ಹೇಳಿದ್ರು. ಹಾಗೆಯೇ 2 ಚಿಕ್ಕ ಹೆಣ್ಣು ಮಕ್ಕಳು ಇದ್ದಾರೆ ಅಂತಾನೂ ಹೇಳಿದ್ರು. ಹಾಗಾಗಿ ನಾವು 2 ಕಿಡ್ಸ್ ಬಾಗಿನ ಕೂಡ ತಗೊಂಡು ಹೋಗಿದ್ವಿ. ಹೂವಿಳ್ಯ ಕಾರ್ಯಕ್ರಮ ಸಾಂಗವಾಗಿ ನಡೀತು. ಸಂಜೆ KBL ಸಾರಂಗ್ನಲ್ಲಿ ವರಪೂಜೆಯಿಂದ ಕಾರ್ಯಕ್ರಮಗಳು ಪ್ರಾರಂಭ ಆದವು. ಇದು ತುಂಬ ಚೆನ್ನಾಗಿರೋ ವೆನ್ಯೂ. ದೊಡ್ಡ ಹಾಲ್ನಲ್ಲೇನೆ ಒಂದು ಭಾಗದಲ್ಲಿ ಬಿಡದಿ ಮನೆ ಥರ ಸೆಟ್ ಮಾಡೋಕ್ಕೆ ಹೇಳಿದ್ರು. ಫ್ಲವರ್ ಡೆಕೋರೇಟರ್ಸು ನಮಗೆ ಬಿಡದಿ ಮನೆ ಥರ ಸಿದ್ಧ ಮಾಡಿಕೊಟ್ರು. ಅದರಲ್ಲಿ ನಾವು ಎಲ್ಲ ವಸ್ತುಗಳನ್ನು ಜೋಡಿಸ್ಬೇಕಾಗಿತ್ತು. ನಮಗೂ ಇದೊಂಥರ ಹೊಸ ಅನುಭವ ಆಗಿತ್ತು. ಸ್ಟೀಲ್ ಪಾತ್ರೆಗಳು, ದೇವರ ಫೋಟೋ, ದೀಪಗಳು ಹಾಗೂ ಇತರ ಎಲ್ಲ ವಸ್ತುಗಳನ್ನು ಜೋಡಿಸಿಟ್ಟು ಬಾಗಿಲಿಗೆ ಅಲಂಕಾರನೂ ಮಾಡಿದ್ವಿ. ವೆಲ್ಕಮ್ ಪಾತ್ ಹಾಕಿದ್ವಿ, ದೀಪದ ಕಂಬಕ್ಕೆ ಅಲಂಕಾರ ಮಾಡಿದ್ವಿ. ವೆಲ್ಕಮ್ ಹಾರಗಳನ್ನೆಲ್ಲ ಕೋಲಿಗೆ ಹಾಕಿ ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಕೊಂಡು ಕಾಯ್ತಾ ಇದ್ವಿ. ಹುಡುಗನ ಕಡೆಯವರು ಬಂದರು. ಎಲ್ರಿಗೂ ಹಾರಗಳನ್ನ ಹಾಕಿ ಹುಡುಗನ್ನ ವೆಲ್ಕಮ್ ಪಾತ್ ಮೇಲೆ ನಡೆಸ್ಕೊಂಡು ಬಂದಿದ್ದಾಯ್ತು. ದೀಪ ಬೆಳಗಿಸಿದ ನಂತರ ಬಿಡದಿ ಮನೆಗೆ ಕರ್ಕೊಂಡು ಬಂದ್ವಿ. ನಂತರ ಅವರೆಲ್ಲ ತಿಂಡಿ ತಿನ್ನೋದಕ್ಕೆ ಅಂತ ಹೊರಟರು. ಎಲ್ಲರೂ ತಿಂಡಿ ತಿಂದು ಬರುವಷ್ಟರಲ್ಲಿ ನಾವು ವರಪೂಜೆಗಾಗಿ ಎಲ್ಲ ಟ್ರೇಗಳನ್ನು ಜೋಡಿಸಿಟ್ಟಿದ್ವಿ. ಹುಡುಗಿ ಇದೇ ರೀತಿ ಇರಬೇಕು, ಸಿಲ್ವರ್ ಟ್ರೇಸ್ನಲ್ಲಿ ಇಡಬೇಕು, ಇಂಥದ್ದೇ ಸ್ಟ್ಯಾಂಡ್ಗಳಲ್ಲಿ ಜೋಡಿಸಿರಬೇಕು ಅಂತ ಆರಿಸಿದ್ರು. 2 ಕಡೆಗಳಲ್ಲಿ ಭರತನಾಟ್ಯದ ಪೋಸ್ನಲ್ಲಿರುವ ಬೊಂಬೆಗಳು ಬೇಕು ಅಂತಲೂ ಹೇಳಿದ್ರು. ಎಲ್ಲರಿಗೂ ಅವ್ರದ್ದೇ ಆದ ಆಸೆಗಳು, ಐಡಿಯಾಗಳು ಇರುತ್ತವೆ ಅಲ್ವಾ. ಸ್ವತಃ ಹುಡುಗಿನೇ ಇನ್ವಾಲ್ವ್ ಆಗಿದ್ದರಿಂದ ನಮಗೂ ಕೂಡ ತುಂಬ ಖುಷಿ ಇತ್ತು. ಅವ್ರು ಹೇಳಿದ್ದನ್ನೆಲ್ಲ ನಾವು ಚಾಲೆಂಜಿಂಗ್ ಆಗಿ ತಗೊಂಡು ತುಂಬ ಆಸಕ್ತಿಯಿಂದ ಎಲ್ಲ ಜೋಡಿಸಿಟ್ಟಿದ್ವಿ. ವರಪೂಜೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು. ಮರುದಿನ ಬೆಳಿಗ್ಗೆ ಗೌರಿ ಪೂಜೆಯಿಂದ ಕಾರ್ಯಕ್ರಮಗಳು ಪ್ರಾರಂಭವಾದವು. KBL ಸಾರಂಗ್ನಲ್ಲಿ ಒಂದು ಕಲ್ಯಾಣಿ ಇದೆ. ಅದರ ಹತ್ರ ಗೌರಿ ಪೂಜೆ ಮಾಡಬೇಕು ಅಂತ ಹುಡುಗಿಗೆ ಆಸೆ ಇತ್ತು. ಹಾಗಾಗಿ ನಾವು ಅಲ್ಲೇ ಸಿದ್ಧ ಮಾಡಿದ್ವಿ. ಎಂದಿನಂತೆ ಗೌರಿಗಳನ್ನು ಕೂಡಿಸಿ ಅರಿಶಿಣದ ಗೌರಿ ಮಾಡಿಟ್ಟು ಮರದ ಬಾಗಿನಗಳನ್ನ ಸಿದ್ಧ ಮಾಡಿಟ್ಟಿದ್ವಿ. ಮರದ ಬಾಗಿನದೊಳಗೆ ಹಾಕೋ ವಸ್ತುಗಳನ್ನು ಕೂಡ ನಾವೇ ತಗೊಂಡು ಹೋಗಿದ್ವಿ. ಹುಡುಗಿ ಬಂದು ಕುಳಿತು ಗೌರಿ ಪೂಜೆ ಮಾಡಿದ್ರು. ನಂತರ ಕಾಶಿ ಯಾತ್ರೆ ಇತ್ತು. ಇದಕ್ಕೆ ಗಂಧರ್ವ ಕನ್ಯೆ ಕಾಯಿ ಬೀಸಣಿಗೆ ಅಂತ ಇರುತ್ತೆ. ಇದು ನಮ್ಮ ಸಪ್ತಪದಿ ಕ್ರಿಯೇಷನ್ಸ್ನ ಸ್ಪೆಷಾಲಿಟಿ. ಅದೇ ಬೇಕು ಅಂತ ಹುಡುಗಿ ಸೆಲೆಕ್ಟ್ ಮಾಡಿದ್ರು. ನಾವು ಅದನ್ನೇ ತಗೊಂಡು ಹೋಗಿದ್ವಿ. ನಂತರ ಹುಡುಗಿನ ಧಾರೆ ಮಂಟಪಕ್ಕೆ ಕರ್ಕೊಂಡು ಬರೋದಕ್ಕೆ ಪಲ್ಲಕ್ಕಿಯಲ್ಲಿ ಕುಳಿತು ಬರಬೇಕು ಅಂತ ಹುಡುಗಿ ಆಸೆ ಪಟ್ಟಿದ್ದರಿಂದ ಅದರ ವ್ಯವಸ್ಥೆ ಕೂಡ ಮಾಡಿದ್ವಿ. ಹುಡುಗಿ ಮುದ್ದಾಗಿ ಪಲ್ಲಕ್ಕಿನಲ್ಲಿ ಕೂತ್ಕೊಂಡು ಧಾರೆ ಮಂಟಪಕ್ಕೆ ಬಂದರು. ಧಾರೆಗೆ ಬೇಕಾದ ಅಂತರಪಟ, ಚಿಬ್ಬಲು, ಬಣ್ಣ ಬಣ್ಣದ ಅಕ್ಷತೆಗಳು ಎಲ್ಲ ತಗೊಂಡು ಹೋಗಿದ್ವಿ. ದೀಪಗಳನ್ನು ಸಿದ್ಧ ಮಾಡಿ ಇಟ್ಟಿದ್ವಿ. ಧಾರೆ ಕಾರ್ಯಕ್ರಮ ಆಯಿತು. ಧಾರೆ ಆಗ್ತಿದ್ದ ಹಾಗೇನೆ ನಾಗೋಲಿ ಲಾಜಾ ಹೋಮನೂ ಆಯಿತು. ಅಷ್ಟರಲ್ಲಿ ನಾವು ಸಪ್ತಪದಿಗೆ ಪಾತ್ ರೆಡಿ ಮಾಡಿದ್ವಿ. ಸಪ್ತಪದಿ ನಂತರ ಅರುಂಧತಿ ನಕ್ಷತ್ರ ತೋರಿಸಿ ಹುಡುಗಿಯಿಂದ ಅರುಂಧತಿ ಬಾಗಿನ ಕೊಡಿಸಿದ್ದು ಆಯಿತು.
ನಂತರ ಮಡಿಲು ತುಂಬೋ ಶಾಸ್ತ್ರ ಇತ್ತು. ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಜೊತೆಗೆ ಉಡಿ ಬ್ಯಾಗ್ ಕೂಡ ತಗೊಂಡು ಹೋಗಿದ್ವಿ. ಹುಡುಗಿಗೆ ಅವರ ತಾಯಿ ಮಡಿಲು ತುಂಬಿ ಮನಸಾರೆ ಆಶೀರ್ವಾದ ಮಾಡಿದ್ರು. ನಂತರ ಭೂಮದೂಟದ ಕಾರ್ಯಕ್ರಮ ಇತ್ತು. ಇದಕ್ಕೂ ಅಷ್ಟೇ, ಹುಡುಗಿ ನನಗೆ ತುಂಬ ದೊಡ್ಡದಾದ ರಂಗೋಲಿ ಬೇಕು, ಎಲಿಗೆಂಟಾಗಿ ಸುಂದರವಾಗಿರಬೇಕು ಅಂತ ಹೇಳಿದ್ರು. ಜೊತೆಗೆ ಕಲರ್ ಕಾಂಬಿನೇಷನ್ ಕೂಡ ಅವರೇ ಸೆಲೆಕ್ಟ್ ಮಾಡಿದ್ರು. ಹುಡುಗ ಹುಡುಗಿ ಬಂದು ಕುಳಿತು ತುಂಬ ಹಸಿವು ಆಗಿತ್ತು, ತೃಪ್ತಿಯಾಗಿ ಊಟ ಮಾಡಿದ್ರು. ಭೂಮದೂಟ ಆಗ್ತಿದ್ದ ಹಾಗೇನೆ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಇತ್ತು. ಅದಕ್ಕೂ ಫ್ಲವರ್ ಪಾತ್ ಹಾಕಿದ್ವಿ. ಅಲಂಕಾರ ಮಾಡಿರೋ ಸೇರು, ಅಕ್ಕಿ, ಬೆಲ್ಲ ಎಲ್ಲ ತಗೊಂಡು ಹೋಗಿದ್ವಿ. ಅದನ್ನೆಲ್ಲ ಜೋಡಿಸಿಟ್ಟು ಆರತಿ ತಟ್ಟೆ ಕೂಡ ರೆಡಿ ಮಾಡಿಟ್ಟಿದ್ವಿ. ಎಲ್ರಿಗೂ ಕೊಡಕ್ಕೆ ಬಾದಾಮಿ ಹಾಲಿನ ಬಾಟಲ್ಸ್ ಕೂಡ ತಗೊಂಡು ಹೋಗಿದ್ವಿ. ಹುಡುಗಿಗೆ ಆರತಿ ಮಾಡಿ ಪಡಿ ಎಡವಿಸಿ ಒಳಗೆ ಕರ್ಕೊಂಡ್ರು. ಹುಡುಗ ಹುಡುಗಿ ಒಳಗೆ ಬಂದು ದೇವರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ರು. ಹುಡುಗನ ಕಡೆಯವರು ಹುಡುಗಿ ಕಡೆಯವರಿಗೆಲ್ಲ ಬಾದಾಮಿ ಹಾಲು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅಲ್ಲಿಗೆ ಮದುವೆ ಶಾಸ್ತ್ರಗಳೆಲ್ಲ ಸಾಂಗವಾಗಿ ಸಮಾಪ್ತವಾದವು. ನಮ್ಮ ಅರೇಂಜ್ಮೆಂಟ್ಸ್ನ ಹುಡುಗ ಹುಡುಗಿ ಮನೆಯವರು ಇಬ್ಬರು ತುಂಬ ಇಷ್ಟಪಟ್ಟರು. ನಮ್ಮ ಸಪ್ತಪದಿ ಪೇಜ್ನಲ್ಲಿ ತುಂಬ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಮನೇಲಿ ಮದುವೆ ಸೆಟ್ಲ್ ಆಗಿದೆಯಾ? ಹಾಗಿದ್ರೆ ಸಪ್ತಪದಿ ಕ್ರಿಯೇಷನ್ಸ್ನ ಕಾಂಟ್ಯಾಕ್ಟ್ ಮಾಡಿ.